ನಾನು ಮಾತಾಡಿದ ಸ್ಟೇಟ್ಮೆಂಟ್ಗೆ ನೂರಾರು ಮಂದಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಕರೆಕ್ಟಾಗಿ ಕೇಳಿದ್ದೀರಿ, ಕರೆಕ್ಟ್ ಕ್ವಶನ್ ಅನ್ನು ಕೇಳಿದ್ರಿ ಅಂತ ಯುವಕರೇ ಹೇಳಿದ್ದಾರೆ. ನಾವೆಲ್ಲ ಬೆಂಬಲಿಸಿದ್ವಿ ಬಿಜೆಪಿಗೆ. ಹಿಂದಿನ ಅವಧಿ ಒಳಗ ತಪ್ಪು ಮಾಡಿದ್ವಿ ತಂಗಡಿಗೆ ಸಾಹೇಬ್ರೆ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಬೆಂಬಲಿಸಿದ್ವಿ. ಇವತ್ತು ಅವ್ರು 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ, ನಾವು ನಿಮ್ಮ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೊಡಲೇ ನಂಬರು, ಎಷ್ಟು ಫೋನ್ ಬಂದವಂತ. ಹೊಗಳಿಕೆ ತೆಗಳಿಕೆ ಸಹಜವಾದಂತ, ನನಗೆ ಬೇಕಾದವರು ಮಾಡಿದ್ದಾರೆ, ಬೇಡಾದವರು ಮಾಡಿದ್ದಾರೆ. ಆದರೆ ನಾನು ಕೇಳಿದ್ದು ಸತ್ಯ ಇದೆ, ನಾನು ಕೇಳಿದ್ದು ಸತ್ಯವನ್ನು ಕೇಳಿದ್ದೀನಿ. ಎಸ್ ಸರ್. ಸರ್, ಈಗ ನಾನು ಕೇಳಿದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಇನ್ನೂ ಬಹಳ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಹಳಷ್ಟು ಮಂದಿ ಉತ್ತರ ಕರ್ನಾಟಕದಲ್ಲಿ ಇದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಸಹಜವಾದಂಥ ಕೆಲವೊಂದಿಷ್ಟು ಮಾತುಗಳು ಬರ್ತಾವೆ ನಮಗೆ. ಯಾವುದು ಉತ್ತರ ಕರ್ನಾಟಕ ಜನರಿಗೆ, ನೀವು ಯಾರಾದ್ರೂ ಇಲ್ಲಿದ್ರೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ. ನಾವು ಒಳ್ಳೆ ಗೆಳೆತನದೊಳಗೂ ಸಹಜವಾಗಿ ಒಂದು ಭಾಷೆ ಬಳಸ್ತೀವಿ. ಅದನ್ನ ಹೇಳ ಸೆನ್ಸಾರ್ ಇರ್ಲಿ ಅಂತ. ಯಾರು ಉತ್ತರ ಕರ್ನಾಟಕದವರಿಗೆ ಪ್ರೀತಿಯಿಂದ ಮಾತಾಡಕ್ಕೂ ನಾವು ಮಾತಾಡ್ತೀವಿ. ಅದೇನು ನಾನು ಬಳಸಿದ ಪದ ಏನಾದರೂ ಅಶ್ಲೀಲ ಇದೆನಾ, ಅಸಂಬದ್ಧವಾದಂಥ ಪದ ಇದಾನ? ಬುದ್ಧಿ ಹೇಳಿ. ಒಂದೇಟು ಕಪಾಳ ಕೊಡಿ. ನಾನು ಹೇಳಿದ್ದು ಬಿಜೆಪಿ ಅವ್ರಿಗೆ ಕಪಾಳ ಕೊಡಿ ಅಂತ ಹೇಳಿಲ್ಲ, ನಾನು ಹೇಳಿದ್ನ್ಯಾ? ಮೋದಿಯವ್ರಿಗೆ ಅಂದ್ಯಾ? ಏನು ಸಿಟಿ ಲೆವೆಲ್ಗೆ ಹೇಳಿದ್ನ್ಯಾ? ನಮ್ಮ ಹುಡುಗರು ಹಾದಿ ತಪ್ತಾ ಇದ್ದಾರೆ. 2 ಕೋಟಿ ಉದ್ಯೋಗ ಕೊಡಬೇಕಾದದ್ದು ಉದ್ಯೋಗ ಕೊಟ್ಟಿಲ್ಲ, ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪ? ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ವಿಶೇಷವಾದಂಥ ಭಾಷೆ. ಸರಿ, ನಾನು ಹೇಳ್ತಾ ಇರೋದು ಯಾವ ಸ್ಥಿತಿಗತಿಗಳಿಗೆ ಹೇಳಿದ್ದೀನಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ. ನಾನು ಸರಿ ತಪ್ಪು ಮಾಡಿದ್ರೆ ಹೇಳಿದ್ರಲ್ಲ ಬಸವರಾಜ ಬೊಮ್ಮಾಯಿ ಅವರು, ಏನಂತ ಮತ ಹಾಕೋದ್ರ ಮುಖಾಂತರ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರು ತಪ್ಪು ಮಾಡಿದ್ರೆ ಅದನ್ನ ಬಸವರಾಜ ಬೊಮ್ಮಾಯಿ ಹೇಳಿದ ರೀತಿಯೊಳಗೆ ಮಾಡಿ ತೋರಿಸ್ತಾರೆ. ಬಿಜೆಪಿ ಅವರಿಗೆ ಏನಾಗತ್ತೆ ಅನ್ನೋದನ್ನ ಜೂನ್ 4ನೇ ತಾರೀಕಿಗೆ ನಿರ್ಧಾರ ಆಗಲಿ. ಸಿಟಿ ರವಿ ಅವರು ಮಾತಾಡಿದ್ದು ಅಸಂಬದ್ಧ ಮಾತಲ್ವಾ? ನೇರವಾಗಿನೇ ಹೇಳ್ತಾ ಇದ್ದೀನಿ. ಸಿಟಿ ರವಿ ಅವರಿಗೆ ನೀನು ಹುಟ್ಟಿದ್ದು, ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತೆ. ಅದಕ್ಕೆ ನಾನು ಹುಟ್ಟಿದ್ದೇನೈತಂದ್ರೆ ಬೇಕಾದ್ರೆ ಡೇಟ್ ಕೊಡ್ಲಿ, ನನ್ನ ತಾಯಿನ ಬಿಜೆಪಿ ಆಫೀಸ್ ಮುಂದೆ ಕರ್ಕೊಂಡ್ಬರ್ತೀನಿ. ಇದ್ದಾಳೆ ನನ್ನ ತಾಯಿನ. ಅವ್ರು ಕರ್ಕೊಂಡ್ಬರ್ತಾರೋ ಬಿಟ್ಟಾರೋ ಮತ್ತೆ ಅದನ್ನ ಅವ್ರಿಗೆ ಕೇಳಬೇಕು. ನಾನೇನು ಅವ್ರಿಗೆ ನಾನು ಅಷ್ಟು ಕೆಟ್ಟದಾಗಿ ಮಾತಾಡಕ್ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮಗೆ ಚುನಾವಣೆಗೂ ಒಂದೇ ಒಂದು ನಿಮಗೆ ಕೆಲಸ ಮಾಡಿದ ಪ್ರೂಫ್ ಅನ್ನು ತಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳಕ್ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ. ಏನ್ ಮಾಡಿದ್ದೀರಿ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ ಹೇಳಿ. ಹಂಗಂದ್ರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗೆ ಅವರೇ ಅಭಿವೃದ್ಧಿ ಮಾಡಿದ್ದೀವಿ ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡ್ಲಿ. ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ಎಷ್ಟು ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ದಾರೆ, ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇಲ್ಲ ಅಂದ್ರೆ ಎಷ್ಟು ವಿಮಾನ ನಿಲ್ದಾಣಗಳನ್ನ ಮಾರಿದ್ದೀವಿ, ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನ ಮಾರಿದ್ದೀವಿ, ಎಷ್ಟು ಸಂಘ ಸಂಸ್ಥೆಗಳನ್ನು ಮಾರಿದ್ದೀವಿ ಅಂತಾದ್ರೂ ಹೇಳಿ. ನಾವು ಹೇಳಿದ್ದು ತಪ್ಪು ಅನ್ನಂಗಿದ್ರೆ ನೀವು ಹೇಳಿದ್ದು ಸರಿ ಹೇಳ್ರಪ್ಪ. ಈಗ ನಾನು ಹೇಳಿದ್ದು 2 ಕೋಟಿ ಉದ್ಯೋಗ ಕೊಡಲಾರ್ದಕ್ಕೆ ಯುವಕರನ್ನ ಹಾದಿ ತಪ್ಪಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲ 2 ಕೋಟಿ ಅಲ್ಲ 1.5 ಕೋಟಿ ಕೊಟ್ಟಿವಿ, 1 ಕೋಟಿ ಕೊಟ್ಟಿದ್ದೀವಿ ಉದ್ಯೋಗ ವರ್ಷಕ್ಕೆ ಅಂತ ಪ್ರೂಫ್ ಸಮೇತ ಕೊಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತ ಯುದ್ಧ ನಡೆದಿದ್ದು ಸುಳ್ಳು ಮತ್ತು ಸತ್ಯದ ನಡುವೆ.
ಯುದ್ಧ ಪ್ರಾರಂಭ ಆಗಿದೆ, ಚುನಾವಣೆ ಯುದ್ಧ. ಸುಳ್ಳು ಮತ್ತು ಸತ್ಯ. ಒಂದ್ ಕಡೆ ಸುಳ್ಳು, ನಾವು ಸತ್ಯ ಹೇಳಕ್ ಹೊರಟಿದ್ವಿ, ಒಂದ್ ಕಡೆ ಸುಳ್ಳು ಹೇಳಕತ್ತಿದ್ರೆ, ಸುಳ್ಳು ಹೇಳಿದ್ದು ಒಂದು ಎಷ್ಟು ಬೇಕಾದ್ರೆ ಅಷ್ಟು ಪ್ರೂಫ್ ಕೊಡಬಲ್ಲೆ. ಅನುರಾಗ್ ಠಾಕೂರ್ ಏನ್ ಮಾಡ್ತೀರಿ? ಗುಂಡು ಹೊಡಿ ಅಂದ್ರಲ್ಲ ರೈತರಿಗೆ, ಅದು ಅಸಂಬಂಧ ಮಾತಲ್ಲ. ಈ ದೇಶದ ರೈತರಿಗೆ ಗುಂಡು ಹೊಡ್ರಿ ಅಂದ್ರಲ್ಲ. ಈ ದೇಶದ ಯಾರು ಮೋದಿಯವರ ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ಗುಂಡು ಹೊಡ್ರಿ ಅನ್ನೋದು ಅಸಂಬಂಧ ಪದ ಅಲ್ಲ. ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಮಾತಾಡಿದ್ದು ತಪ್ಪಲ್ವಾ? ನಂತರ ಎಲ್ಲವಿದೆ. ಯಾವ ಡೇಟಿಗೆ ಮಾತಾಡಿದ್ರೆ, ಯಾವ ಡೇಟಿಗೆ ಎಲ್ಲೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ವಿತ್ ಪ್ರೂಫ್ ಸಮೇತ ಬಂದಿದೆ. ಹೇಳಿ. ನಮ್ಮ ರಾಜ್ಯಕ್ಕೆ ಬರ ಬಂದಿದೆ. ಬರ ಬಂದದ್ನೊಳಗೆ ನಮ್ಮ ಬರಕ್ಕೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದೊಳಗೆ. ಇಂಥದನ್ನ ಬಿಜೆಪಿಯವರಿಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಪಾಲಿನ ದುಡ್ಡು ನಾವು ಕೊಟ್ರೆ ಕೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ. ಬರದ ತಂಡಗಳು ಬಂದವು, ವೀಕ್ಷಣೆ ಮಾಡಿದ್ರು, ದುಡ್ಡು ಕೊಡಬೇಕಾಗಿತ್ತು, ದುಡ್ಡು ಕೊಡ್ಲಿಲ್ಲ. ಇವೆಲ್ಲವನ್ನು ಸತ್ಯನ ಇಟ್ಕೊಂಡು ನಾವು ಮಾತಾಡಿದ್ರೆ ಇವರಿಗೆ ತಂಗಡಿಗೆ ಹಗುರವಾಗಿ ಮಾತಾಡ್ತಾನೆ. ತಂಗಡಿಗೆ ಯಾರಪ್ಪ ಹುಟ್ಟಿದ್ದು ಅಂತ ಕೇಳೋದು. ಇವರು ಸಂಸ್ಕಾರವಂತರು. ಇವ್ರ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಏನ್ ಕೆಟ್ಟದಾಗಿ ಮಾತಾಡ್ತಾರೆ. ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಕೆಟ್ಟದಾಗಿ ಮಾತಾಡಿದ್ರು. ಖರ್ಗೆ ಸಾಹೇಬ್ರ ಬಗ್ಗೆ ಏನ್ ಮಾತಾಡಿದ್ರು. ಇದು ಸಂಸ್ಕಾರ ಇವ್ರದು. ನಾನೇನು ಕೆಟ್ಟ ಪದ ಬಳಕೆ ಮಾಡಿದ್ದೀನಿ? ನೋಡಿ, ಅದಕ್ಕೆ ಇವತ್ತ ನಾನು ಬಿಜೆಪಿ ಮಿತ್ರರಿಗೆ ಒಂದೇ ಒಂದು 2-3 ಅಷ್ಟೇ ಹೇಳಿ ಸಾಕು. ಚುನಾವಣೆ ಇವ್ರು ಮಾಡಕ್ ಬಂದತ್ನ್ಯಾಗ ಉದ್ಯೋಗ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿ ಸಾಕು. ಜನರನ್ನ ಹಾದಿ ತಪ್ಪಿಸ್ತಾರೆ. ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ, ಇನ್ನೊಮ್ಮೆ ನಾನು ಮಾಡಿದ ಭಾಷಣವನ್ನ ಪೂರ್ಣ ಪ್ರಮಾಣದೊಳಗ ಕೇಳಿ ಅದಕ್ಕೆ ಉತ್ತರ ಕೊಡಿ ಬಿಜೆಪಿ. ಎಸ್ ಸರ್, ಕೇಳಿ ತಾವೇನಾದ್ರು. ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾಗಿದೆ. ಯಾಕೆ ಸುಳ್ಳು ಹೇಳ್ತಾರಂದ್ರೆ ಉದ್ಯೋಗದ್ದಾಯ್ತು ಅದಾಯ್ತು. ಇನ್ನೊಂದು ಬಹಳ ಮುಖ್ಯವಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ 5,300 ಕೋಟಿ ದುಡ್ಡು ಕೊಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಘೋಷಣೆ ಆಯ್ತಾ? ದುಡ್ಡು ಬಂತ? ಇದನ್ನ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಮತ್ತು CT ರವಿ ಅವರು, ರವಿ ಕುಮಾರ್ ಅವರು, ಇವು ಹೇಳಿ ಇದಕ್ಕೆ ಉತ್ತರ ಕೊಡ್ಲಿ ನನಗೆ. ಅದನ್ನೇ ನೀವು ಪ್ರೂಫ್ ಅನ್ನ ಇಟ್ಟುಕೊಂಡು ನಿಮ್ಮ ಬಜೆಟ್ನೊಳಗೆ, ಇಲ್ಲಿ ಕರ್ನಾಟಕ ಬಜೆಟ್ನೊಳಗೆ ಬಸವರಾಜ ಬೊಮ್ಮಾಯಿ ಅವರು ಇದು ರಾಷ್ಟ್ರೀಯ ಯೋಜನೆ, ಕರ್ನಾಟಕದ ಏಕೈಕ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಇದು ಸುಳ್ಳಲ್ಲ? ನಾನು ಇದನ್ನೇ ಹೇಳಿದ್ದೀನಿ. ನಾನು ಪ್ರತಿ ಪೂರ್ಣ ಭಾಷಣದೊಳಗೆ ಇದನ್ನೇ ಹೇಳ್ಕೊಂತ ಬಂದಿದ್ದೀನಿ. ಸ್ಮಾರ್ಟ್ ಸಿಟಿ, 100 ಸ್ಮಾರ್ಟ್ ಸಿಟಿ, ಎಲ್ಲದು ಸ್ಮಾರ್ಟ್ ಸಿಟಿ ಒಂದೇ ಹೇಳಿ ಮಾಧ್ಯಮದೊಳಗೆ ಇಂಥದ್ದೊಂದು ಊರ ಹೆಸರು ಒಪ್ಪಿಕೊಳ್ಳೋಣ, ನೋಡಕ್ ಹೋಗೋಣ ನಾವು ಎಲ್ಲರೂ ಸೇರಿ, ನಾವು ನೀವು ಎಲ್ಲರೂ ಮಾಧ್ಯಮ ಗೆಳೆಯರೆಲ್ಲರೂ ಸೇರಿ ಎಷ್ಟಿದೆ ಸ್ಮಾರ್ಟ್ ಸಿಟಿ ಅಂತಂದು ಕರ್ನಾಟಕ ರಾಜ್ಯದೊಳಗೆ. ಇದ್ರ ಬಗ್ಗೆ ತಾಕತ್ತನ್ನು ತೋರಿಸಿ. ನಾನು ಹೇಳಿದ್ದಕ್ಕೆ ಉತ್ತರ. ನಾವು ಉತ್ತರ ಕರ್ನಾಟಕದವರು, ಬುಕ್ಕದ ಕನ್ನಡ ನಮಗೆ ಮಾತಾಡಕ್ ಬರಂಗಿಲ್ಲ. ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ಮಾತಾಡಕ್ ಬರಲ್ಲ. ನಮ್ಮ ಭಾಷೆ ಹೊರಟು. ಇನ್ನು ನಾವು ಹೊರಟ ಮಾತಾಡಿಲ್ಲ. ಉತ್ತರ ಕರ್ನಾಟಕ ಭಾಷೆನೇ ನಾವು ಬಳಕೆ ಮಾಡಿಲ್ಲ. ಅದಕ್ಕೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ಅವ್ರ ಬಗ್ಗೆ ನಾನು ಕೆಟ್ಟದ್ದೇನು ಮಾತಾಡಿಲ್ಲ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ನಮಗದು ಸಂಸ್ಕಾರ ಇದೆ. ಇವರಿಂದ ಕಲಿಯಂತ ಅವಶ್ಯಕತೆ ನನಗೇನಿಲ್ಲ. ಬಿಜೆಪಿಗ ಸಂಸ್ಕಾರ ಏನಂತ ನನಗೆ ಗೊತ್ತಿದೆ. ನಾನು ಯಾರಿಗೆ ಒಳ್ಳೇದು ಮಾಡ್ತಾರೆ
ಅವ್ರನ್ನೇ ಪೋಸ್ಟ್ ಇಟ್ಟಿರ್ತಾರೆ. ಯಾಕಂದ್ರೆ ನಾನೇ ಉದಾಹರಣೆ, ನನಗೆ ಅದ್ರ ಬಗ್ಗೆ ಮಾತಾಡಲಿ. ಮೋದಿ ಯಾರೋ ಸಿ ಟಿ ರವಿ ಅವರು, ಪ್ರಹ್ಲಾದ್ ಜೋಶಿ ಅವರು ನಾನು ಸಹಾಯ ಮಾಡಿದ್ದೆಲ್ಲ 2008ರಲ್ಲಿ ಇಂಡಿಪೆಂಡೆಂಟ್ ಆಗಿ ಬಂದೆಲ್ಲ, ನನಗೆ ಅನಾರ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ನಾವು 5 ಮಂದಿ ಬರಲಿಲ್ಲ ಅಂದ್ರೆ ನೀವೆಲ್ಲಿ ದಕ್ಷಿಣ ಭಾರತದೊಳಗೆ ಬಿಜೆಪಿ ಇರ್ತಿತ್ತು? ನಮ್ಮನ್ನು ಸಹಾಯ ಮಾಡಿದ 5 ಮಂದಿನ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರಲ್ಲ. ಸುಪ್ರೀಂ ಕೋರ್ಟ್ನೊಳಗೆ ಏನ್ ಹೇಳಿದ್ರು? ಸ್ಪೀಕರ್ಗೆ ಚೀಮಾರಿ ಹಾಕಂತ ಕೆಲಸವನ್ನು ಮಾಡಿದ್ರು. ಅದು ಆರ್ಡರ್ ಕಾಪಿ ಮಾಧ್ಯಮದ ಗೆಳೆಯರ ಹತ್ರ ಇದೆ. ಅದ್ರ ಬಗ್ಗೆ ಮಾತಾಡಿ ಬಿಜೆಪಿ. ನಿಮ್ಮ ಸರ್ಕಾರ ಉಳಿಸ್ಲಿಕ್ಕೆ ನಮ್ಮನ್ನು ಅನಾರ ಮಾಡಿದ್ರಲ್ಲ. ಈ ದೇಶದೊಳಗ, ಈ ರಾಜ್ಯದೊಳಗ ಎಂದೂ ಆಗಲಾರದಂತ ಅವಾಂತರಗಳನ್ನ ಮಾಡಿದಿರಲ್ಲ. ಎಂದು ನಿಮ್ಗೆ ಈ ರಾಜ್ಯದೊಳಗ ಪೂರ್ಣ ಪ್ರಮಾಣದ ಬಹುಮತ ಬಂದಿದೆ? ಏನ್ ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದೀರಲ್ಲ. 110 ನಮ್ಮ ಕಾಲದೊಳಗ, ಅದಾದ್ಮೇಲೆ ಮೊನ್ನೆ 100 ಒಳಗೆ ಇದ್ರಿ, 17 ಮಂದಿನ ಕರ್ಕೊಂಡು ಈ ದೇಶ, ಈ ರಾಜ್ಯದ ಮಾನಹಾರಾಜ್ ಮಾಡಿದ್ರಲ್ಲ ನೀವು. ನಮಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೇಳ್ತೀರಲ್ಲಪ್ಪ, ಹೇಳಿ. ನಿಮ್ಮ ಮನಸ್ಸು, ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ತಂಗಡಿಯವರಿಗೆ ನಾವು ಅನಾರ ಮಾಡಿದ್ದು, ನಾವು 5 ಮಂದಿಗೆ ಅನಾರ ಮಾಡಿದ್ದು ತಪ್ಪು ಅಂತ ಹೇಳಿ ಒಪ್ಕೊಳ್ಳಿ ಅಂತ. ಬಹಳ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡೋ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ. ಆ ವಿಚಾರವಾಗಿ ಬಿಜೆಪಿಯ ಮಿತ್ರರು ಭಾಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಇವತ್ತೂ ಹೇಳ್ತಿದ್ದೀನಿ, ಈ ಸದ್ಯನೂ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ. ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು, ಏನೇನು ಸುಳ್ಳು ಹೇಳ್ಕೊಂತ ಬಂದಿದ್ದೀರಿ ನೀವು. ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ, ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನ ಹಾದಿ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನ ಮಾಡ್ತೀನಿ. ನಾನು ಭಾಷಣ ಮಾಡಿದ್ದನ್ನ ಕೆಲವೇ ತುಣುಕನ್ನು ಹಾಕಬೇಡಿ. ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನ ಹಾಕಿ. ನಾನು ಹೇಳಿದ್ದು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದೊಳಗೆ 2015ರೊಳಗೆ ಏನು ಈ ಬಿಜೆಪಿ ಮಿತ್ರರು ಭಾಷಣ ಮಾಡಿದ್ರು, ಆ ಭಾಷಣದ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಭಾಷಣವನ್ನ ನೀವೇ ನೋಡಿದ್ರೆ ನೀವೇ ಓಟ್ ಹಾಕಲ್ಲ ಬಿಜೆಪಿಗೆ ಅಂತ ಹೇಳಿದ್ದೀನಿ. ಅಂದ್ರೆ ಅಷ್ಟು ಸುಳ್ಳನ್ನ ಹೇಳಿದ್ದೀರಿ ಅಂತ. ಅದರ ಜೊತೆಗೆ ನೀವೇ ಹೇಳಿದ್ದು, ನಾನು ಹೇಳಿಲ್ಲ. ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ? ಕೊಟ್ರೆ ಆ ಉದ್ಯೋಗ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು 10 ವರ್ಷದೊಳಗೆ ಎಷ್ಟು ಕೋಟಿ ಆಗ್ತಿತ್ತು? 20 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡಕ್ಕೆ, ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ನೀವು ಮಾಡಿಲ್ಲ. ಅದರ ಜೊತೆಗೆ ನರೇಗಾ ಯೋಜನೆ, ನರೇಗಾದೊಳಗೆ ಎಲ್ಲಿ ಬರ ಬರ್ತೈತಿ, ಬರ ಅಂತಂದು ಈ ದೇಶದಾಗ ಯಾವ್ದಾದ್ರು ರಾಜ್ಯ ಬರದ ರಾಜ್ಯ ಅಂತ ಘೋಷಣೆ ಆದ ತಕ್ಷಣ 150 ಮಾನವ ದಿನಗಳನ್ನ ಉದ್ಯೋಗವನ್ನ ಕೊಡಬೇಕು ಅಂತ ಕಾನೂನಿನೊಳಗೆ ಮ್ಯಾಂಡೇಟರಿ ಇದೆ. ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂತ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ. ತಪ್ಪೇನಿದೆ? ಅಷ್ಟೇ ಅಲ್ಲ, ಈ ರಾಜ್ಯದೊಳಗೆ ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗೆ ನೀರಿನಲ್ಲಿ ಮುಳುಗೋತು. ರೈತರು ಹಾಳಾದ್ರು, ಮನೆ ಹಾಳಾಯ್ತು, ಬೆಳೆ ಹಾಳಾಯ್ತು. ಅವಾಗ ಮೋದಿಯವರು ಬರಲಿಲ್ಲ ಜನರ ಸಂಕಷ್ಟವನ್ನ ನೋಡ್ಲಿಕ್ಕೆ. ಈಗ ಚುನಾವಣೆಗೆ ಮೋದಿಯವರು ಬಂದ್ಬಿಟ್ರೆ ಕೇಳ್ಬಿಡ್ತಾರ? ಅದಕ್ಕೆಲ್ಲೋ ಒಂದ್ ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿರಿಯ ಅಣ್ಣನಾಗಿ, ಒಬ್ಬ ತಂದೆ ಆಗಿ, ಒಬ್ಬ ಕಾಕನಾಗಿ, ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದು ತಪ್ಪ? ನಾನು
ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ CT ರವಿ ಅವರು ನನಗೊಂದು ಮಾತು ಹೇಳಿದ, ಅವ್ರ ಅಪ್ಪ ಹುಟ್ಟಿದ್ರೆ ಅಂತ. ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ. CT ರವಿಯವರೇ, ನೀವು